ಸರ್ ಬರೀ 2.90 ಸ್ಯಾಲರಿಯ 2,80,000 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇಟಿಎಸ್ ಕೊಟ್ಬಿಡೋಣ ಸರ್. 17 ಮಾಡಲು ಬರೀ 4,70,000 ಕೊಟ್ಬಿಡ್ತೀವಿ ಮನೆ. 17 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಆಯಿಲ್ ಸರ್ವಿಸು, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಟ್ಬಿಡ್ತೀವಿ ಸರ್. ಸ್ಪೆಷಲ್ ಸರ್. ಸರ್ ಶಿವರಾತ್ರಿ ಹಬ್ಬ ಸ್ಪೆಷಲ್ ಸರ್. ಎಲ್ಲ ಗಾಡಿಗಳು ಕಡಿಮೆ ರೇಟಲ್ಲಿ ಕೊಟ್ಬಿಡೋಣ ಸರ್. ಬರೀ 3,15,000 ಕೊಟ್ಬಿಡೋಣ ಸರ್. ಡಿಸೈರ್ VXI ಸರ್. ಅದ್ರಲ್ಲಿ ಬರೀ 5,75,000ಕ್ಕೆ 2020 ಮಾಡಲು 65ಕ್ಕೆ ಇದು ಟ್ರಾನ್ಸ್ಫರ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿರೋ ಗಾಡಿ ಕೊಟ್ಬಿಡೋಣ. 1,90,000ಕ್ಕೆ 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 13 ಮಾಡಲ್ ಡೀಸೆಲ್ ವೆಹಿಕಲ್ ಸರ್. ಬರೀ 1,40,000 ಸರ್. ಬರೀ 1,45,000 ಕೊಟ್ಬಿಡ್ತೀನಿ ಮನೆ. ಬರೀ 34,000 ಹೊಡಿದಂತೆ ಸರ್. ಬರೀ 3,30,000 ಕೊಟ್ಬಿಡ್ತೀನಿ ಸರ್. 5,30,000ಕ್ಕೆ ಇದಾದ್ರೂ ತಗೊಳ್ಳಿ, ಇಲ್ಲ ಅದಾದ್ರೂ ತಗೊಳ್ಳಿ. ಅದರಲ್ಲಿ 2020 ಮಾಡಲು ಗಾಡಿಗಳು ಸರ್. ಎರಡು ನಾಗರ್ಬಾವಿ ಸುತ್ತಮುತ್ತ ಯಾರೇ ಕಾರ್ ಹುಡುಕ್ತಾ ಇದ್ರು ನಮ್ಮ ಡ್ರೀಮ್ ಕಾರ್ಸ್ ಬನ್ನಿ ಸರ್. ನಿಮ್ಮ ಕನ್ಸಿನ ಕಾರ್, ಒಳ್ಳೆ ಕಾರ್ ಕೊಡ್ತೀನಿ ಸರ್. 2,15,000 2,60,000ಕ್ಕೆ ಅದರಲ್ಲಿ 17 ಮಾಡಲು ಗಾಡಿ ಕೊಡ್ತೀನಿ ಮನೆ. ಇದು 4,60,000 ಕೊಟ್ಬಿಡೋಣ. 4,60,000 ವರ್ಣ. ಹೌದು ಸರ್, ವರ್ಣ ಕೊಡ್ತಾ ಇದೀವಿ. ಇದು ಸರ್, ಇದು ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿನೂ 4,60,000. ಇವತ್ತಂತೂ ಒಳ್ಳೊಳ್ಳೆ ಗಾಡಿಗಳು ಬಂದಿದೆ ಸರ್. ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನೂ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಬನ್ನಿ ಸರ್. 13 ಮಾಡಲು ಎರ್ಟಿಗಾ ಸರ್. ಅದರಲ್ಲೂ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಇದು ಬರೀ 3,5 ಲಕ್ಷ ಸರ್. 3,5 ಲಕ್ಷಕ್ಕೆ 14 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ ಮನೆ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಮತ್ತೆ ನಮ್ಮ ಡ್ರೀಮ್ ಕಾರ್ಸಿಗೆ ಬಂದಿದ್ದೀವಿ. ಡ್ರೀಮ್ ಕಾರ್ಸಲ್ಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ತುಂಬಾ ವೈರಲ್ ಆಗಿತ್ತು. ಸುಮಾರು ಜನ ತುಂಬ ದೂರದಿಂದ ಎಲ್ಲ ಬಂದು ಕಾರ್ಗಳನ್ನ ತೊಗೊಂಡವ್ರಂತೆ. ಸರ್ ಕೂಡ ಹೇಳ್ತಾ ಇದ್ರು. ಸೊ ಬನ್ನಿ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಪ್ರತಿಯೊಂದನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಲಾಸ್ಟ್ ಟೈಮು ತುಂಬ ದೂರದಿಂದ ಬಂದು ನಂಬ್ಕೊಂಡು ಸರ್, ಉತ್ತರ ಕರ್ನಾಟಕ ಕಡೆ ಎಲ್ಲ ತುಂಬ ಜನ ಬಂದರು. ಒಳ್ಳೊಳ್ಳೆ ಕಾರ್ ಕೊಟ್ಟಿದ್ದೀವಿ ಸರ್. ಖುಷಿಯಾಗಿ ಹೋಗಿದ್ದಾರೆ. ಓಕೆ, ಅದು ನಮಗೆ ಲಾಭ ನಷ್ಟ ಇದ್ದೇ ಇರುತ್ತೆ ಸರ್. ಮೇಯ್ನು ನಂಬ್ಕೊಂಡು ಬಂದವ್ರಿಗೆ ನಮ್ಮ ಡ್ರೀಮ್ಸ್ ಕಾರಲ್ಲಿ ಒಳ್ಳೆ ಗಾಡಿ ಕೊಡಬೇಕು ಸರ್. ಒರಿಜಿನಲ್ ಗಾಡಿ ಕೊಡಬೇಕು. ಯಾರೇ ಮೆಕ್ಯಾನಿಕ್ ಕರ್ಕೊಬನ್ನಿ, ಚೆಕ್ ಮಾಡಿಸ್ಕೊಂಡು ತೊಗೊಂಡೋಗಿ. ನಾವು ಕೊಡೋ ಗಾಡಿಗಳೆಲ್ಲ ಒಳ್ಳೆ ಗಾಡಿಗಳೇ ಸರ್. ಆಲ್ಮೋಸ್ಟ್ ನಿಮ್ಗೆ ಇವತ್ತು ಎಷ್ಟು ಗಾಡಿಗಳು ನೋಡ್ಬೋದು ಸರ್? ಸರ್ ಅರೌಂಡ್ ನಮ್ಮ ಹತ್ರ 55 ಗಾಡಿ ಇದ್ದೇ ಇರುತ್ತೆ ಸರ್. 55-60 ಗಾಡಿಗಳಿದೆ ಟೋಟಲ್ ಆಗಿ. ಬಜೆಟ್ ವೈಸ್ ನೋಡ್ತೀರಾ ಅಂದ್ರೆ ಎಷ್ಟಿದೆ ಸರ್ ಬಜೆಟ್? ಸರ್ ಬರೀ 1.5 ಲಕ್ಷದಿಂದ 6-7 ಲಕ್ಷದವರೆಗೂ ಒಳ್ಳೆ ಕಾರ್ ಕೊಡೋಣ ಸರ್. ಕಸ್ಟಮರ್ ಬರಲಿ. ಹೌದಾ? ಹೌದು ಸರ್. 1.5 ಲಕ್ಷಕ್ಕೂ ಬಜೆಟಲ್ಲಿ ನಿಮಗೆ ಕಾರ್ ಸಿಗುತ್ತೆ. ಅದಕ್ಕಂತಾನೆ ಸುಮಾರು ಜನ ಗುಲ್ಬರ್ಗ, ರಾಯಚೂರು, ಹುಬ್ಳಿ ಈ ಸೈಡಿಂದ ಸುಮಾರು ಜನ ಬಂದಿದ್ರಂತೆ ಲಾಸ್ಟ್ ಟೈಮು. ಅದೇ ರೀತಿ ಈ ಸಲಿನೂ ಬನ್ನಿ, ಒಳ್ಳೊಳ್ಳೆ ಪ್ರೈಸಿಂಗಲ್ಲಿ ಗಾಡಿ ಕೊಡ್ತಾರೆ. ಅಂಡ್ ಆನ್ ಟೇಬಲ್ ಬಂದರೆ ಅದರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಅಲ್ವಾ ಸರ್? ಸರ್ ಒಳ್ಳೆ ರೇಟಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಆಮೇಲೆ 1.5 ಲಕ್ಷ ಅಂದ್ಬಿಟ್ಟು ನಾವು ಇಂಥ ಗಾಡಿ ಕೊಡಲ್ಲ ಸರ್. 1.5 ಲಕ್ಷ ಕೊಡೋ ಗಾಡಿನೂ ಒಳ್ಳೆ ಗಾಡಿ ಕೊಡೋಣ ಅಲ್ವಾ? ಹೌದು ಸರ್. ಸೊ ಸ್ಟಾರ್ಟಿಂಗ್ ಬಜೆಟ್ ವೈಸು 1.5 ಲಕ್ಷದಿಂದ ಕಾರ್ ಸಿಗುತ್ತೆ. ಅಂಡ್ ಅಡ್ರೆಸ್ ಹೇಳೋದಾದ್ರೆ ಎಲ್ಲಿಂದ ಸರ್? ಏನಿಲ್ಲ, ಗೊರಗುಂಟೆಪಾಳ್ಯದಿಂದ ಬರೋದಾದ್ರೆ ಮಾಳಗಳ ಬಸ್ ಸ್ಟಾಪ್ ಇದೆ ನೋಡಿ, ರಿಂಗ್ ರೋಡಲ್ಲೇ ಇದೆ. ಹೌದು, ಮಾಳಗಳ ಬಸ್ ಸ್ಟಾಪ್ ಪಕ್ಕನೇ ನಮ್ಮ ಡ್ರೀಮ್ ಕಾರ್ಸ್ ಬರುತ್ತೆ. ಬಸ್ಸಲ್ಲಿ ಬಂದ್ರು ನಿಮಗೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಸಾಕು. ಹೌದು ಸರ್, ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಸಾಕು. ಇಲ್ಲ ಈ ಕಡೆ ಬನಶಂಕರಿಯಿಂದ ಕಡೆ ಬರ್ತೀರಾ, ರವಿ ಜಿಮ್ ಸರ್ಕಲ್ ಅಂದ್ರೆ ಸಾಕು. ಎಲ್ಲರೂ ಕೇಳಿರ್ತಾರೆ, ಫಿಲಂ ಆಕ್ಟರ್ ರವಿ ಅವರು, ಅವ್ರದ್ದು ಜಿಮ್ ಇದೆ, ರವಿ ಜಿಮ್ ಸರ್ಕಲ್ ಸರ್. ಆಪೋಸಿಟ್ ನೋಡ್ರೆ ನಮ್ಮ ಶೋರೂಮ್ ಕಾಣುತ್ತೆ ಸರ್, ಡ್ರೀಮ್ ಕಾರ್ಸ್ ಅಲ್ವಾ? ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊ ಬಂದ್ಬಿಡ್ಬೋದು. ಸೊ ಬನ್ನಿ, ತಡ ಮಾಡ್ತೀರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಲೋನ್ ಆಪ್ಷನ್ಗೆ ಹೋಗ್ತೀರಾ ಅಂದ್ರೆ ಅವತ್ತು 13 ಮಾಡಲ್ ಯಾವುದೇ ಗಾಡಿ ತಗೊಂಡು 13 ಮಾಡಲ್ ಯಾವುದೇ ಗಾಡಿ ತಗೊಳ್ಳಿ ಸರ್, ಲೋನ್ ಮಾಡ್ಕೊಡೋಣ. 80% ಲೋನ್ ಮಾಡ್ಕೊಡೋಣ. ಅವ್ರ ಸಿಬಿಲ್ ಚೆನ್ನಾಗಿದ್ರೆ. ಓಕೆ, ಅಕಸ್ಮಾತ್ ಕಡಿಮೆ ಬಜೆಟ್ ಗಾಡಿ ತಗೋತಾವ್ರ, ಲೋಕಲ್ ಇದ್ರೆ ಸೆಟ್ ಫೈನಾನ್ಸ್ ಮಾಡ್ಕೊಡ್ತೀನಿ ಸರ್. ಹೌದಾ? ಅವರು 50-50 ರೇಂಜಲ್ಲಿ ಕೊಡ್ತಾರೆ. 1 ಲಕ್ಷದ ಗಾಡಿಗೆ 50,000 ಅವ್ರು ಕೊಡ್ತಾರೆ, 50,000 ನೀವು ತಗೊಂಡ್ಬರ್ಬೇಕು ಆ ಥರ. ಹೌದು ಸರ್. ಬಟ್ ಅದನ್ನು ನಿಮಗೆ 10 ಮಾಡಲ್ ಮಿನಿಮಮ್ ಇರುತ್ತೆ. ಹೌದು ಸರ್. ಹೌದು ಸರ್. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಬನ್ನಿ, ಆಗಿದ್ರೆ ನಿಮ್ಮ ಡ್ರೀಮ್ ಕಾರ್ ಯಾವ್ದಿರುತ್ತೆ ನೋಡೋಣ ಇವತ್ತು. ಸೊ ಫಸ್ಟ್ ಇಟಿಎಸ್ ಬಗ್ಗೆ ಹೇಳಿ ಸರ್. ಸರ್ ಇಟಿಎಸ್ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸರ್ ಬರೀ 67,000 ಓಡಿಸಿದಾರೆ ಗಾಡಿ. ಬರೀ 67,000 ಓಡಿರೋಂಥ ಗಾಡಿ ಸರ್. ಓಕೆ, ಒರಿಜಿನಾಲಿಟಿ ಇದೆ, ಒರಿಜಿನಲ್ ಪೆಂಡಲ್ ಇದೆ ನೋಡಿ ಗಾಡಿ. ನೋಡ್ತಾ ಇರ್ಬೋದು. ಇಟಿಎಸ್ ಪೆಟ್ರೋಲ್ ಗಾಡಿ ಸಖತ್ತಾಗಿ ಮೇಂಟೈನ್ ಮಾಡೋರೆ. ಅದರಲ್ಲೂ ಬರೀ 60,000 ಚೇಂಜ್ ಡ್ರಿವನ್ ಆಗಿದೆ. ಅದೆಲ್ಲ ಲೆಕ್ಕಕ್ಕೆ ಇಲ್ಲ, ಜಸ್ಟ್ ವಾರ್ಮ್ ಅಪ್ ಅಂತ ಹೇಳ್ಬೋದು. ಪ್ರೈಸಿಂಗ್ ವೈಸ್ ಸರ್? ಸರ್ ಬರೀ 2,99,000 ಹೇಳ್ತಾ ಇದ್ದೀನಿ. ಇನ್ನೊಂದು ರೇಟ್ ಅಂದ್ರೆ ಸರ್ ಆನ್ ಟೇಬಲ್ ಬರಲಿ ಸರ್, 2,90,000ಕ್ಕೆ ವಿತ್ ಆಯಿಲ್ ಸರ್ವಿಸು, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಟ್ಬಿಡ್ತೀವಿ ಸರ್. 2,90,000 ಎಲ್ಲ ಇನ್ಕ್ಲೂಡ್ 2,90,000 ಸರ್. ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ ಮಾಡ್ಕೊಟ್ಬಿಡ್ತಾರೆ. ನೆಕ್ಸ್ಟ್ ಸರ್, ಇದು ನಿಯೋಸ್ ಅಲ್ಲ ಸರ್, ಇದು ಆ ಥರ ಕಾಣುತ್ತೆ ಅಷ್ಟೇ. ಓಕೆ, ಡಿಕ್ಕಿ ಬರುತ್ತೆ ನೋಡಿ, ಅವರ ಗಾಡಿ ಇದು. ಹೌದಾ? ಓಕೆ, ಅದರಲ್ಲೂ ಟರ್ಬೋ ಬರುತ್ತೆ ಸರ್ ಗಾಡಿ. 2020 ಮಾಡಲ್ಲ ಸರ್, ಸಿಂಗಲ್ ಓನರ್ ವೆಹಿಕಲ್, ಬಟನ್ ಸ್ಟಾರ್ಟ್. ಓಕೆ, ನೋಡ್ತಾ ಇರ್ಬೋದು ಬಾಡಿ ಲೈನ್ ಹೇಗಿದೆ ಅಂದ್ಬಿಟ್ಟು. ಸಖತ್ತಾಗಿ ಮೇಂಟೈನ್ ಮಾಡೋರೆ. ಲೇಟೆಸ್ಟ್ ಮಾಡಲಲ್ಲಿ ಲೇಟೆಸ್ಟ್ ಗಾಡಿ. ಅವರ ಎಷ್ಟೇ ಮಾಡಲು ಸರ್? ಸರ್ 20 ಮಾಡಲು ಸಿಂಗಲ್ ಓನರ್. ಓಕೆ, 47,000 ಓಡಿರೋಂಥ ಗಾಡಿ ಸರ್. ಸರ್ 5.5 ಲಕ್ಷ ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬರಲಿ, ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಸಿಗಬಹುದು ಸರ್? ಹೇಳಿ ಸರ್. ಸರ್ 5,30,000ಕ್ಕೆ ಇದು ಕೂಡ ಆಯಿಲ್ ಸರ್ವಿಸು, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಟ್ಬಿಡ್ತೀನಿ ಸರ್. 5,30,000 5.30 ಕೊಟ್ಬಿಡ್ತೀವಿ ಸರ್. ಅದರಲ್ಲೂ 2020 ಮಾಡಲು ಸಿಬಿಲ್ ಚೆನ್ನಾಗಿದ್ರೆ ಫುಲ್ ಲೋನೇ ಮಾಡ್ಕೊಟ್ಬಿಡ್ತೀವಿ ಸರ್. ನೋಡಿ ಸ್ಕರೆ 5,30,000ಕ್ಕೆ ಆಗುತ್ತೆ. ಅದರಲ್ಲೂ ಲೋನ್ ಆಪ್ಷನ್ ಹೋಗ್ತೀರಾ ಅಂದರೆ ಫುಲ್ ಟು ಫುಲ್ ಲೋನೇ ಆಗ್ಬಿಡುತ್ತಂತೆ. ನೆಕ್ಸ್ಟ್ ಸರ್
ಆಮಿಯೋ ಇದೆಯಲ್ಲ ಸರ್ ಆಮಿಯೋ ಹಾಂ 2020 ಮಾಡಲ್ ಸರ್ ಇದು ಕೂಡ ಓಕೆ ಸರ್ ಡೀಸೆಲ್ ವೆಹಿಕಲ್ ಹಾಂ ಸರ್ ಇದು ಕೂಡ 5.5 ಲಕ್ಷ ಹೇಳ್ತಾ ಇದೀವಿ ಓಕೆ ಆನ್ ಟೇಬಲ್ ಬರಲಿ 5,30,000ಕ್ಕೆ ಇದು ಕೂಡ ಅವ್ರ ಮುಂದೆನೇ ಆಯಿಲ್ ಸರ್ವಿಸ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಟ್ಬಿಡಿ ಸರ್ ಆಯಿಲ್ ಸರ್ವಿಸು ಯಾವುದೇ ಗಾಡಿ ತೊಗೊಳ್ಳಿ ವೀಕ್ಷಕರ ನೀವು ಒಂದು 50,000 ಗಾಡಿ ತೊಗೊಂಡು ನಿಮಗೆ ಆಯಿಲ್ ಸರ್ವಿಸು ಟ್ರಾನ್ಸ್ಫರ್ ಎಲ್ಲ ಮಾಡಿಸಿನೇ ಕೊಡ್ತಾರೆ ಆ ಬಜೆಟಲ್ಲಿ. ಸೊ ಇದು 20 ಮಾಡಲ್ ಅಲ್ವಾ? ಹೌದು ಸರ್ ಇದು 20 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ 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 ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ವ್ಯಾಗನರು ಸರ್ ವ್ಯಾಗನರ್ ಸರ್ 2014 ಮಾಡಲು ಸರ್ ಹಾಂ ಓಡಿರೋದು ಬರೀ 34,000 ಓಕೆ 34,000 ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಅಷ್ಟೇ ಜಿನಿಯನ್ ನೋಡಿರೋ ಗಾಡಿ ಹಾಂ ಸರ್ 14 ಮಾಡಲು 3.5 ಲಕ್ಷ ಹೇಳ್ತಾ ಇದೀವಿ ಸರ್. ಓಕೆ ಆನ್ ಟೇಬಲ್ ಬರಲಿ 3,30,000ಕ್ಕೆ ಹಾಂ ಆಸ್ ಯೂಶಲ್ ಎಲ್ಲ ಗಾಡಿ ಹೇಳ್ದಂಗೆ ಎಲ್ಲ ಆಯಿಲ್ ಸರ್ವಿಸು ಟ್ರಾನ್ಸ್ಫರ್ ಎಲ್ಲ ಮಾಡಿಕೊಟ್ಬಿಡೋಣ ಸರ್. 3,30,000ಕ್ಕೆ ವ್ಯಾಗನರು 14 ಮಾಡಲ್ ಸಿಗುತ್ತೆ. ಹೌದು ಸರ್. ಇದು ಸರ್ ಶಿಫ್ಟು ಸರ್ 2009 ಮಾಡಲ್ ಶಿಫ್ಟು ಹಾಂ ಸಿಂಗಲ್ ಓನರ್ ಗಾಡಿ ಸರ್ ಇದನ್ನು ಓಕೆ VXI ಆಗಿರುತ್ತೆ ಸರ್ 2.5 ಹೇಳ್ತಾ ಇದೀವಿ ಸರ್. ಹಾಂ ಆನ್ ಟೇಬಲ್ ಬರಲಿ 2,35,000ಕ್ಕೆ ನೋಡಿ ಇಷ್ಟು ನೀಟ್ ಕಂಡೀಷನ್ ಶಿಫ್ಟ್ ಕೊಟ್ಬಿಡೋಣ 2,30,000 ಸರ್ 2,30,000 ಟೈರ್ ಗಿಯರ್ ಎಲ್ಲ ಫ್ರೆಶ್ ಇದೆ ಸರ್ ಗಾಡಿನಲ್ಲಿ. ಓಕೆ 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 ನೋಡ್ತಾ ಇರ್ಬೋದು ಎಕ್ಸ್ಪೈರ್ ಟೈರ್ಸ್ ಕಂಡೀಷನ್ ಕೂಡ ಹೇಗಿದೆ ಅಂದ್ಬಿಟ್ಟು ಆಲ್ಮೋಸ್ಟ್ ಗಾಡಿ ಮೇಲೆ ಒಂದೇ ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. 2,30,000 ಖಂಡಿತ ಸರ್ 2.30ಕ್ಕೆ ಮಾಡ್ಕೊಟ್ಬಿಡೋಣ. ಇದು ಸರ್ ಎಸ್ ಕ್ರಾಸು ಸರ್ ಎಸ್ ಕ್ರಾಸು ಟಾಪ್ ಎಂಡ್ ಗಾಡಿ 2017 ಮಾಡಲು ಆಲ್ಫಾ ಸರ್ ಓಕೆ 5.5 ಲಕ್ಷ ಹೇಳ್ತಾ ಇದೀವಿ ಸರ್. ಮುಂದೆ ಆನ್ ಟೇಬಲ್ ಬರಲಿ ಇನ್ನೂ ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ. ಎಷ್ಟು ಆಗ್ಬೋದು ಸರ್ ಹೇಳಿ ಸರ್? ಸರ್ 5,35,000 ಕೊಟ್ಬಿಡೋಣ ಸರ್. 5,35,000 35,000ಕ್ಕೆ ಟಾಪ್ ಎಂಡ್ ಗಾಡಿ 17 ಮಾಡಲು. ಓಕೆ 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 ಅದರಲ್ಲೂ ನೋಡ್ತಾ ಇರ್ಬೋದು ನಿಮಗೆ ಟೈರ್ಸ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ. ಹೊಸ ಟೈರ್ ಹಾಕ್ಸೋರಾ ಸರ್? ಖಂಡಿತ ಸರ್ ಕಸ್ಟಮರ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಡೀಸೆಲ್ ಗಾಡಿ ವೀಕ್ಷಕರೇ ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ ಎಸ್ ಕ್ರಾಸು? ಸರ್ ಎಸ್ ಕ್ರಾಸ್ ಅರೌಂಡ್ ನಿಮಗೆ 16 ಮೇಲೆ ಬರುತ್ತೆ ಇದು. 16 ಮೇಲೆ ಬರುತ್ತೆ ಖಂಡಿತ. ಓಕೆ ಓಕೆ ಸೆಂಟ್ರಾ ಸರ್? ಸರ್ ಸೆಂಟ್ರಾ 2020 ಮಾಡಲು ಸರ್. ಹಾಂ ಸರ್ ಇದು ಕೂಡ ಅಷ್ಟೇ ಸಿಂಗಲ್ ಓನರ್ ಗಾಡಿ ಕಡಿಮೆ ಓಡಿದೆ ಗಾಡಿ ಓಕೆ ಸರ್. ಈ ಗಾಡಿ 3,80,000ಕ್ಕೆ SR ನೋಡಿ ಮಾಡ್ಕೊಟ್ಬಿಡಿ. 3,80,000 3,80,000 ಸಿಬಿಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಆಗುತ್ತೆ. 3,80,000ಕ್ಕೆ 2020 ಮಾಡಲ್ 2020 ಮಾಡಲ್ ಕೊಟ್ಬಿಡೋಣ ಸರ್. ಓಕೆ 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 ನೆಕ್ಸ್ಟ್ ಸರ್ ಇದು ವ್ಯಾಗನರ್ ಇನ್ನೊಂದು ವ್ಯಾಗನರ್ ಹಾಂ 14 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಇದು ಕೂಡ ಒಂದು 75,000 ಓಡಿರೋ ಗಾಡಿ ಹಾಂ ಸರ್. ಈ ಗಾಡಿ 3,10,000 ಕೊಟ್ಬಿಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್? ಸರ್ 3 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಟ್ಬಿಡ್ತೀನಿ ಸರ್. 3 ಲಕ್ಷ ಖಂಡಿತ. ಇಲ್ಲಿ ನೋಡಿ ಟೈರ್ ಕೂಡ ಎಲ್ಲ ಟೈರು ಹೊಸ ಟೈರು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಇದು 14 ಮಾಡಲ್ ಅಲ್ವಾ? ಇದು ಕೂಡ 14 ಸಿಂಗಲ್ ಓನರ್ ಗಾಡಿ ಸರ್. ಓಕೆ 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 14 ಮಾಡಲು ಸಿಂಗಲ್ ಓನರ್ ವ್ಯಾಗನರು. ಹೌದು ಸರ್. ಅಷ್ಟು ಹೋಂಡಾ ಸಿಟಿ ಇದೆ ನೋಡಿ ಸರ್ ಹೋಂಡಾ ಸಿಟಿ 2016 ಮಾಡಲ್ ಸರ್. ಸೆಕೆಂಡ್ ಓನರ್ ಗಾಡಿ ಓಕೆ ಸರ್. ಪೆಟ್ರೋಲ್ ವೆಹಿಕಲ್ ಹಾಂ ಸರ್ 480 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರಲಿ ಹೆಚ್ಚಿಗೆ ಎಷ್ಟು ಮಾಡ್ಕೊಡ್ತೀನಿ ಆಗ್ಬೋದು ಸರ್? ಸರ್ 4,60,000 ಮಾಡ್ಕೊಟ್ಬಿಡ್ತೀನಿ ಸರ್. 4,60,000 ಕೊಟ್ಬಿಡೋಣ ಸರ್. 4,60,000 ಹೋಂಡಾ ಸಿಟಿ ಖಂಡಿತ ಸರ್. ಅದರಲ್ಲೂ 16 ಮಾಡಲು 16 ಮಾಡಲು. ಹೌದು ಸರ್. ಓಕೆ 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 ನೆಕ್ಸ್ಟ್ ಸರ್ ಇದು ಸರ್ ವರ್ಣ ಇದೆ ನೋಡಿ. ಇದು ಕೂಡ ಅಷ್ಟೇ 16 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್. ಓಕೆ ಇದು 480 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ 460ಕ್ಕೆ ಮಾಡ್ಕೊಟ್ಬಿಡೋಣ. 4,60,000ಕ್ಕೆ ಲೇಟೆಸ್ಟ್ ವರ್ಣ. ಹೌದು ಸರ್ 16 ಮಾಡಲ್ ಸೆಕೆಂಡ್ ಓನರ್ ವರ್ಣ ಸಿಗ್ತದೆ. ಓಕೆ 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 ನೋಡ್ತಾ ಇರ್ಬೋದು ಇಷ್ಟು ಗಾಡಿ ಬಾಡಿ ಲೈನು. ನೆಕ್ಸ್ಟ್ ಸರ್ ಸ್ವಿಫ್ಟ್ ಸರ್ ಸ್ವಿಫ್ಟ್ 8 ಮಾಡಲು ಸರ್. ಹಾಂ 2,35,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟು ಸರ್? ಸರ್ ಕಸ್ಟಮರ್ ಅಷ್ಟು ಬೇಕಂದಿದ್ದಾರೆ 2,30ಕ್ಕೆ ಫೈನಲ್ ಮಾಡ್ಕೊಟ್ಬಿಡಿ. 2,30,000 2,30 ಕೊಟ್ಬಿಡೋಣ ಸರ್. ಸೆಲೆರಿಯಾ ಒಂದು ಇದೆಯಲ್ಲ ಸರ್? ಸರ್ 2014 ಮಾಡಲ್ ಸೆಲೋರಿಯಾ ಹಾಂ 2,99,000 ಹೇಳ್ತಾರೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್? ಸರ್ 2,90,000 ಕೊಟ್ಬಿಡೋಣ ಸರ್. 2,90,000 ಹೌದು ಸರ್ 14 ಮಾಡಲ್ ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ 800 ಇದೆ ನೋಡಿ ಆಲ್ಟೋ 800 ಸರ್ 2017 ಮಾಡಲ್ ಸೆಕೆಂಡ್ ಓನರ್ ಗಾಡಿ 66,000 ಓಡಿದೆ ಸರ್. ಓಕೆ ಸರ್ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಹಾಂ 2,70,000 ಹೇಳ್ತಾ ಇದೀನಿ ಸರ್. ಓಕೆ ಆನ್ ಟೇಬಲ್ ಬರಲಿ 2,60,000ಕ್ಕೆ. ಅದರಲ್ಲೂ ಡೌನ್ ಪೇಮೆಂಟ್ ಬರೀ 30,40,000 ಡೌನ್ ಪೇಮೆಂಟ್ ಆಗುತ್ತೆ ಗಾಡಿ. ಎಷ್ಟು ಸರ್ ಫೈನಲು? ಸರ್ 2,60,000 ಮಾಡ್ಕೊಟ್ಬಿಡ್ತೀನಿ. 2,60,000 ಅದರಲ್ಲೂ 17 ಮಾಡಲ್ ಸರ್. ಓಕೆ 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 ನೆಕ್ಸ್ಟ್ ಸರ್ ನೆಕ್ಸ್ಟ್ ಜಾಜ್ ಅಂತ ಇದೆಯಲ್ಲ ಸರ್ ಇನ್ನೊಂದು 17 ಮಾಡಲ್ ಜಾಜ್ ಸರ್. ಹಾಂ ಸಿಂಗಲ್ ಓನರ್ ಗಾಡಿ ಓಕೆ 5 ಲಕ್ಷ ಹೇಳ್ತಾ ಇದೀವಿ. ಆನ್ ಟೇಬಲ್ ಒಂದು 4,85,000 ಮಾಡ್ಕೊಟ್ಬಿಡೋಣ ಸರ್. ಎಷ್ಟು ಸರ್? 4,85,000 4,85ಕ್ಕೆ ಸಿಂಗಲ್ ಓನರ್ 17 ಮಾಡಲು. ಓಕೆ 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 ಇದು ಸರ್ ಇದು ಸರ್ ಇನ್ನೊಂದು ಇಯಾನ್ ಇದೆ 13 ಮಾಡಲ್ ಸರ್. ಇದು ಕೂಡ ಅಷ್ಟೇ ಸರ್. ಬರೀ 2,30,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರಲಿ 2 ಲಕ್ಷ ಸರ್. 2,15,000 ಫೈನಲ್ ಕೊಟ್ಬಿಡೋಣ ಸರ್. ಸರ್ 2013 ಮಾಡಲ್ ಕೊಟ್ಬಿಡೋಣ ಸರ್. ಓಕೆ 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 2,15,000ಕ್ಕೆ 13 ಮಾಡಲು ಇಯಾನು ಎರಾ ಪ್ಲಸ್ ವೇರಿಯಂಟ್ ಸಿಗುತ್ತೆ. ನೆಕ್ಸ್ಟ್ ಸರ್ ಸಿಯಾಸ್ ಅಂದಿದೆ ಸರ್ 15 ಮಾಡಲ್ ಸಿಯಾಸ್ ಸರ್. ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ತುಂಬ ಚೆನ್ನಾಗಿದೆ ಸರ್. 4,70,000 ಕೊಟ್ಬಿಡೋಣ ಸರ್. 4,70,000 ಕೊಟ್ಬಿಡೋಣ ಸರ್. ಸರ್ 4,60,000ಕ್ಕೆ ಇನ್ಕ್ಲೂಡು ಆಯಿಲ್ ಸರ್ವಿಸು ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಟ್ಬಿಡೋಣ ಸರ್. 4,60,000 ಕೊಟ್ಬಿಡೋಣ ಸರ್. ಡಿಸೈರ್ ಒಂದಿದೆ ನೋಡಿ ಸರ್. ಡಿಸೈರ್ 2012 ಮಾಡಲ್ ಸರ್. ಸೆಕೆಂಡ್ ಓನರ್ ಗಾಡಿ ಸರ್. VXI ಗಾಡಿ ತುಂಬ ಚೆನ್ನಾಗಿದೆ.
ಓಕೆ ಸರ್ 3,25,000 ಹೇಳ್ತಾ ಇದೆ ಸರ್. ಆನ್ ಟೇಬಲ್ ಬರಲಿ ಒಂದು 3,15,000 ಮಾಡ್ಕೊಟ್ಬಿಡೋಣ. 3,15,000 3,15,000ಕ್ಕೆ 12 ಮಾಡಲ್ ಕೊಟ್ಬಿಡೋಣ ಸರ್. ಎಷ್ಟು ಸರ್, ಎಷ್ಟು ಪ್ರೈಸ್? 3,15,000 ಕೊಟ್ಬಿಡೋಣ ಸರ್. ಎಷ್ಟು ಪ್ರೈಸ್ ಸರ್ ಬರೀ 3,15,000 ಕೊಟ್ಬಿಡೋಣ ಸರ್. 3,15,000 ಡಿಸೈರ್ ಡಿಸೈರ್ VXI ಸರ್ ಅದರಲ್ಲೂ. ಓಕೆ ವ್ಯಾಗನರ್ ಸರ್. ಸರ್ 2010 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಗಾಡಿನಲ್ಲಿ ಇದೆ ಸರ್. ಓಕೆ 1,70,000 ಕೊಟ್ಬಿಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್ ಫೈನಲ್. ಸರ್ ಫೈನಲ್ 1,65ಕ್ಕೆ 65. ಇದು ಟ್ರಾನ್ಸ್ಫರ್ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿರೋ ಗಾಡಿ ಕೊಟ್ಬಿಡೋಣ. ಹಾಗೆ ನೆಕ್ಸ್ಟ್ ಇನ್ನೊಂದು i20 ಸರ್. ಸರ್ 17 ಮಾಡಲು ಸಿಂಗಲ್ ಓನರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇರೋಂಥ ಗಾಡಿ ಸರ್. ಓಕೆ 5 ಲಕ್ಷ ಹೇಳ್ತಾ ಇದೀವಿ ಸರ್. ಸ್ಪೋರ್ಟ್ಸ್ ವರ್ಷನ್ ಆಗಿರುತ್ತೆ. ಫೈನಲ್ ಟು ಫೈನಲ್ 4,75,000 ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಸರ್ ಫೈನಲ್. ಸರ್ 4,70,000 ಮಾಡ್ಕೊಟ್ಬಿಡ್ತೀನಿ ಬನ್ನಿ ಸರ್. 70,000 17 ಮಾಡಲು ಸ್ಪೋರ್ಟ್ಸ್ ಗಾಡಿ ಕೊಟ್ಬಿಡೋಣ ಸರ್. 17 ಮಾಡಲ್ i20 ನೋಡಿ ಎಷ್ಟು ಸರ್? 4,70,000 ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಇನ್ನೊಂದು DRL i20 ಇದೆ ನೋಡಿ ಸರ್ 2012 ಮಾಡಲ್ i20 ಸರ್. ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್ ಸರ್. ಓಕೆ ಸರ್ 3 ಲಕ್ಷ ಹೇಳ್ತಾ ಇದೀವಿ. ಫೈನಲ್ 2,80,000 ಮಾಡ್ಕೊಟ್ಬಿಡೋಣ ಸರ್. 2,80,000. 2,80,000ಕ್ಕೆ ಅದರಲ್ಲೂ 12 ಮಾಡಲ್ ಕೊಟ್ಬಿಡೋಣ. ಇದು ಸರ್ ಇದು ಸರ್ ಇದು 12 ಮಾಡಲು ಡೀಸೆಲ್ ಗಾಡಿ ZD ಟಾಪ್ ಎಂಡ್ ಗಾಡಿ ಸರ್. ಸರ್ ಇದು ಕೂಡ ಅಷ್ಟೇ 2,75,000 ಕೊಟ್ಬಿಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ 2,65,000 ಕೊಟ್ಬಿಡ್ತೀನಿ ಸರ್. 2,65,000 ಡೀಸೆಲ್ ಗಾಡಿ 12 ಮಾಡಲ್ ಗಾಡಿ ಸರ್. ಓಕೆ 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 ನೆಕ್ಸ್ಟ್ ಸರ್ ಇನ್ನೊಂದು ಫಾರ್ಡ್ ಫಿಗೋ ಇದೆಯಲ್ಲ ಸರ್ 13 ಮಾಡಲ್ ಫಿಗೋ ಸರ್. ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಕೂಡ ಸರ್ 2,30,000 ಹೇಳ್ತಾ ಇದ್ದೀವಿ. ಫೈನಲ್ 2,10,000 ಮಾಡ್ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಸರ್ 2 ಲಕ್ಷ ಆಗುತ್ತಾ? ಸರ್ ಫೈನಲ್ 2 ಕೊಟ್ಬಿಡೋಣ ಹೋಗಿ ಸರ್. 2 ಲಕ್ಷ 2 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ ಸರ್. ಓಕೆ ಬ್ರಿಯೋ ಸರ್ ಬ್ರಿಯೋ. ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಬ್ರಿಯೋ ಸರ್. ಸರ್ ಇದು ಅಷ್ಟೇ 2,40,000 ಇದೆ. ಫೈನಲ್ 2,30,000 ಮಾಡ್ಕೊಟ್ಬಿಡ್ತೀನಿ ಸರ್. 2,30,000ಕ್ಕೆ ಬ್ರಿಯೋ 12 ಮಾಡಲ್ ಬ್ರಿಯೋ ಕೊಟ್ಬಿಡೋಣ ಸರ್. ಓಕೆ 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 ಓನರ್ಶಿಪ್ ಅಲ್ಲ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಬ್ರಿಯೋನು ಸರ್ ಇದು ಅಷ್ಟೇ ಅರೌಂಡ್ ಒಂದು 65,000-70,000 ಹೊಡಿದೆ ಅಷ್ಟೇ. 70,000 ಡ್ರೈವನ್ ಆಗಿದೆ. ನೆಕ್ಸ್ಟ್ ಸರ್ i20 ಒಂದು ಇದೆಯಲ್ಲ ಸರ್. ಸರ್ i20 ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ 190 ಕೊಟ್ಬಿಡೋಣ ಸರ್. 1,90,000. 1,90,000ಕ್ಕೆ 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 1,90,000 ಹೌದು ಸರ್. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಟ್ಬಿಡೋಣ. ಸೂಪರ್ ಸರ್. ಇದು ಸರ್ ಜಾಜು ಎಷ್ಟಂದ್ರೆ ರೇಟು? ಸರ್ ಜಾಜು 4,90,000 ಕೊಟ್ಬಿಡೋಣ ಸರ್. 4,90,000ಕ್ಕೆ ಜಾಜು ಜಾಸ್ತಿ ಕೊಟ್ಬಿಡೋಣ. 17 ಮಾಡಲ್ ಸರ್. 17 ಮಾಡಲ್ ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಇದು ಸರ್ ಇದು ಸರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸರ್ ಇದು 3,5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್ ಫೈನಲ್ಲು. ಇನ್ನೊಂದು ರೇಟ್ ಹೇಳ್ಬಿಡಿ. ಸರ್ ಕೋಟಿಂಗ್ 3,75 ಹೇಳ್ತಾ ಇದೀವಿ ಸರ್. 3,500ಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್. 3,5 ಲಕ್ಷಕ್ಕೆ ಎಕ್ಸೆಂಟ್. ಎಕ್ಸೆಂಟ್ ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್ ಲೋ ಮೇಂಟೆನೆನ್ಸ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಸರ್ i10 ಇದೆಯಲ್ಲ ಸರ್ 2012 ಮಾಡಲು ನೋಡಿ ಎಲ್ಲ ಒಳ್ಳೆ ಟೈರ್ ಹಾಕಿದ್ದಾರೆ. ಎಕೋಮಾ ಟೈರ್ 4 ಹೊಸ ಟೈರ್ ಇದೆ. 12 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2,5 ಲಕ್ಷ ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬರಲಿ 2,40,000 ಕೊಟ್ಬಿಡೋಣ ಸರ್. 2,40,000. 2,40,000ಕ್ಕೆ ಆಯಿಲ್ ಸರ್ವಿಸು ಟ್ರಾನ್ಸ್ಫರ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಟ್ಬಿಡೋಣ ಸರ್. ಓಕೆ ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನು. ವೇರಿಯಂಟ್ ಸರ್ ಮ್ಯಾಗ್ನಾ ಅಲ್ವಾ? ಸರ್ ಮ್ಯಾಗ್ನಾ ವೇರಿಯಂಟ್ ಸರ್ ಇದು. ಓಕೆ 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 ಇದು ಸರ್ ಸ್ವಿಫ್ಟ್. ಸರ್ ಸ್ವಿಫ್ಟು 2019 ಮಾಡಲ್ ಸ್ವಿಫ್ಟು ಸರ್. ಈ ಗಾಡಿ ಅಷ್ಟೇ ಸರ್. 5,85,000 ಹೇಳ್ತಾ ಇದ್ದೀವಿ. ಓಕೆ ಕಸ್ಟಮರ್ ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆನ್ ಟೇಬಲ್ ಬರಲಿ ಒಳ್ಳೆ ಪ್ರೈಸ್ ಮಾಡಿಕೊಟ್ಬಿಡೋಣ ಸರ್. ಸರ್ ಸರ್ ಕಸ್ಟಮರ್ ಎದುರುಗಡೆನೇ ಮಾತಾಡ್ಸ್ಕೊಟ್ಬಿಡ್ತೀವಿ ಸರ್. ಒಂದೊಂದು ರೇಟ್ ಹೇಳಿ ಸರ್ ಇಷ್ಟಕ್ಕೆ ಆಗ್ಬೋದು ಅಂತ. ಸರ್ 575 ಕೊಟ್ಬಿಡೋಣ ಸರ್. 5,75,000. 5,75,000ಕ್ಕೆ 19 ಸ್ವಿಫ್ಟ್ ಆಪರ್ ಶೇಪ್ ಸ್ವಿಫ್ಟು ಸರ್. ಕೈಗಾರ್ ಸೇಲ್ ಆಗಿದೆ ಸರ್. ಅದು 490 ಕೊಟ್ಬಿಟ್ಟಿದ್ದೀವಿ ಸರ್. 4,90,000ಕ್ಕೆ ಕೈಗಾರ 21 ಮಾಡಲ್ ಕೊಟ್ಟಿದ್ದೀವಿ ಸರ್. 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 2,10,000 ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಸರ್. ಸರ್ 2,10,000 ಒಳ್ಳೆ ರೇಟ್. 2,05,000 ಕೊಟ್ಬಿಡ್ತೀನಿ ಹೋಗಿ ಸರ್. ಸರ್ i20 11 ಮಾಡಲು ಸರ್ 2,60,000 ಹೇಳ್ತಾ ಇದ್ದೀವಿ. ಓಕೆ ಆನ್ ಟೇಬಲ್ ಬರಲಿ ಸರ್. 2,40,000ಕ್ಕೆ ಇನ್ಕ್ಲೂಡ್ ಮಾಡಿಕೊಟ್ಬಿಡೋಣ ಇನ್ನೊಂದು ರೇಟ್ ಸರ್. ಸರ್. 2,35 ಕೊಟ್ಬಿಡೋಣ ಹೋಗಿ ಸರ್. 2,35,000. 11 ಮಾಡಲ್ ಅದರಲ್ಲೂ. ಓಕೆ ಇದು ಸರ್ ಇನ್ನೊಂದು ಐಟಮ್ ಸರ್ ಇನ್ನೊಂದು i10 ಇದೆ 2011 ಮಾಡಲ್ಲು. ಇದು ಕೂಡ ಅಷ್ಟೇ ಸಿಂಗಲ್ ಓನರ್ ಗಾಡಿ ಸರ್. ಓಕೆ 2,5 ಲಕ್ಷ ಹೇಳ್ತಾ ಇದ್ದೀವಿ ಸರ್. ಆನ್ ಟೇಬಲ್ ಬರಲಿ 2,40 ಕೊಟ್ಬಿಡೋಣ ಸರ್. 2,40,000 ಆಗುತ್ತೆ. ಹೌದು ಸರ್. 11 ಮಾಡಲ್ ಸಿಂಗಲ್ ಓನರ್ ಅದರಲ್ಲೂ. ಫ್ರೆಂಡ್ಸ್ ಹಾಗೆ ಮಾಡಲಲ್ಲಿ ಡೀಸೆಲ್ ಕಾರು ಒಂದೊಳ್ಳೆ ಬಜೆಟಲ್ಲಿ ಇದೆಯಂತೆ ನೋಡಿ ಸರ್. 2013 ಮಾಡಲ್ಲು ಸರ್. ಕಸ್ಟಮರ್ ಯಾವುದೋ ಬೇರೆ ಗಾಡಿ ತೊಗೊಂಡಿದ್ದಾರೆ ಅಂತ ಪಾರ್ಕ್ ಅಂಡ್ ಸೇಲ್ ಬಿಟ್ಟವ್ರೆ. ಓಕೆ 1,50,000 ಕೊಟ್ಬಿಡ್ತಾರೆ ಸರ್. ಇನ್ನೊಂದು ರೇಟ್ ಸರ್. ಸರ್ 1,45,000 ಫೈನಲ್ಲು. ಡೀಸೆಲ್ ಗಾಡಿ 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. 13 ಮಾಡಲು ಡೀಸೆಲ್ ಗಾಡಿ 1,45,000. 1,45,000 ಕೊಟ್ಬಿಡೋಣ ಸರ್. ಇದು ಸರ್ ಸ್ವಿಫ್ಟ್ ಸರ್ 9 ಮಾಡಲು ಇವಾಗ ಬಂದಿದೆ, ಇನ್ನೂ RF ಆಗಿಲ್ಲ. ಹಾಂ 2,20,000 ಕೊಟ್ಬಿಡೋಣ ಸರ್. 2,20,000 ವಿತ್ ರೀಫಬ್ ಅಲ್ವಾ? ಹೌದು ಸರ್. ವಿತ್ ರೀಫಬ್ 2,20,000 ಕೊಟ್ಬಿಡೋಣ. ಓಕೆ 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 ರೀಫಬ್ ಎಲ್ಲ ಮಾಡಿ ಇನ್ನೂ ಬಂದ್ಬಿಡುತ್ತೆ. ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ನೀವು ಬರೋ ಅಷ್ಟರಲ್ಲಿ ಗಾಡಿ ನೋಡ್ತಾ ಇರ್ಬೋದು. ಎಷ್ಟನೇ ಮಾಡಲ್ ಗಾಡಿ ಸರ್ ಇದು? ಸರ್ 2009 ಮಾಡಲ್ಲು. 9 ಮಾಡಲ್ಲು. ಹೌದು ಸರ್. ನೆಕ್ಸ್ಟ್ ಸರ್ ಎಕೋಸ್ಪೋರ್ಟ್ ಇದೆಯಲ್ಲ ಸರ್ 2014 ಮಾಡಲ್ ಗಾಡಿ ಸರ್. ಹಾಂ ಪ್ರೈಸ್ ಕೇಳ್ತೀರಾ ಸರ್? ಬರೀ 4 ಲಕ್ಷ ಕೊಟ್ಬಿಡೋಣ ಸರ್. ಇನ್ನೊಂದು ರೇಟು ಸರ್? ಸರ್ ಟಾಪ್ ಎಂಡ್ ಗಾಡಿ ಬರೀ 3,90,000ಕ್ಕೆ. ಹಾಂ. ಅದರಲ್ಲೂ ಡೀಸೆಲ್ ಗಾಡಿ ಟಾಪ್ ಎಂಡ್ ಗಾಡಿ ಕೊಟ್ಬಿಡೋಣ ಸರ್.
ಎಷ್ಟು ಸರ್, ಎಷ್ಟು ಪ್ರೈಸು? 3,90,000 ಕೊಟ್ಬಿಡೋಣ ಸರ್. 3,90,000ಕ್ಕೆ ಇಕೋಸ್ಪಟ್ಟು ಟೈಟಾನಿಯಮ್ ಟಾಪ್ ಎಂಡ್ ಗಾಡಿ ಸರ್, ಬರೀ 3,90,000. ಓಕೆ. ನೆಕ್ಸ್ಟ್ ಸರ್ ಇದು ಪೋಲೋ ಸರ್ ಪೋಲೋ ಒಂದು ಡೀಸೆಲ್ ಗಾಡಿ ಸರ್, ಹಾಂ 2014 ಮಾಡೆಲ್ ಗಾಡಿ ಸರ್. ಓಕೆ ಸರ್ ಈ ಗಾಡಿ ಅಷ್ಟೇ ಬರೀ 3.5 ಲಕ್ಷ ಕೊಟ್ಬಿಡೋಣ ಸರ್. 3.5 ಲಕ್ಷಕ್ಕೆ ಪೋಲೋ 14 ಮಾಡೆಲ್ ಡೀಸೆಲ್ ಗಾಡಿ ಪೋಲೋ 3.5 ಲಕ್ಷ ಕೊಟ್ಬಿಡೋಣ. ಓಕೆ ಓಕೆ. ಕಲರ್ಗೆ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಇದು ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದೊಂದು 75,000 ಓಡಿದೆ. 75,000 ಡ್ರಿವನ್ ಆಗಿದೆ. ನೆಕ್ಸ್ಟ್ ಸರ್ ಎರ್ಟಿಗಾ ಒಂದಿದೆಯಲ್ಲ ಸರ್ ಎರ್ಟಿಗಾ 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಹಾಂ ಸರ್ ಈ ಗಾಡಿ ಅಷ್ಟೇ ಸರ್, 5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರಲಿ, ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡ್ತೀವಿ. ಎಷ್ಟಕ್ಕೆ ಆಗ್ಬೋದು ಹೇಳಿ ಸರ್? ಸರ್ ಡೀಸೆಲ್ ಗಾಡಿ VDI ಸರ್ ಇದು. ಒಂದೇ ಒಂದು ರೇಟು ಸರ್? ಸರ್ 4,85,000 ಕೊಟ್ಬಿಡೋಣ ಸರ್. 4,85,000ಕ್ಕೆ ಎರ್ಟಿಗಾ. ಎಷ್ಟೇ ಡೀಸೆಲ್ ಗಾಡಿ 13 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 13 ಮಾಡಲು ಸಿಂಗಲ್ ಓನರ್ ಗಾಡಿ ಎರ್ಟಿಗಾ. ಹೌದು ಸರ್. ಹಾಗೆ ಒಂದು ಸಖತ್ತಾಗಿರೋ ಬೀಟ್ ಇದೆ ನೋಡಿ, ಚವರ್ಲೆಟ್ ಬೀಟು. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 11 ಮಾಡೆಲ್ ಗಾಡಿ ಸರ್, ಓಕೆ. ಬರೀ ಪೆಟ್ರೋಲ್ ವೆಹಿಕಲ್ 1,45,000 ಕೊಟ್ಬಿಡೋಣ. 1,45,000ಕ್ಕೆ ಬೀಟು LS ವೇರಿಯಂಟು. ಸಣ್ಣ ಫ್ಯಾಮಿಲಿಗೆ ಒಳ್ಳೆ ಬಜೆಟಲ್ಲಿರೋ ಗಾಡಿ ಸರ್. ಅಲ್ವಾ? ಹೌದು ಸರ್. ಫ್ರೆಂಡ್ಸ್ ಹಾಗೆ ಒಂದು ಶಿಫ್ಟ್ ಅಂತ ಬಂತು ನೋಡಿ ಸರ್, 16 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಹಾಂ 4,70,000 ಕೊಟ್ಬಿಡೋಣ ಸರ್. 4,70,000. ಸರ್ ಆನ್ ಟೇಬಲ್ ಬರಲಿ, ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡೋಣ. ಒಂದು ರೇಟ್ ಹೇಳ್ಬಿಡಿ ಸರ್. ಸರ್ 4,60,000 ಕೊಟ್ಬಿಡೋಣ ಸರ್. 4,60,000ಕ್ಕೆ ಶಿಫ್ಟು. 16 ಮಾಡಲು ಸಿಂಗಲ್ ಓನರ್ ಗಾಡಿ.